ಸೌಪದೇಶಕ್ಕೆ ಹೋಗುವುದು ಒಳ್ಳೆಯದು ಅಂತ ಕಾಣಿಸ್ತದೆ. ಬ್ರಾಹ್ಮಣರೇ, ಅವಸರವಾಗಿ ಕರೆದೆ, ಕಾರಣ ಏನು ಅಂತ ಗೊತ್ತಾಗಲಿಲ್ಲ. ಆರೋಗ್ಯ ಹೇಗುಂಟು? ಹಳ್ಳಿಯಲ್ಲಿ ಉಂಟು. ತಿರುಗಾಟಕ್ಕೆಲ್ಲ ಏನು ಸಮಸ್ಯೆ ಇಲ್ಲಲ್ಲ? ತಿರುಗಾಟಕ್ಕೆ ತೊಂದರೆ ಇಲ್ಲ. ಕೂತ್ಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ. ಹೌದು. ಆದ್ರೂ ಒಂದು ಏನು ಕೆಲವಷ್ಟು ಕಾರ್ಯಕ್ಕೆ ನಿಮ್ಮ ಪ್ರಾಯದವರೇ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮನ್ನೇ ನಾ ಕರೆಯಬೇಕಾದ ಸ್ಥಿತಿ ಮತ್ತು ಬ್ರಾಹ್ಮಣ. ಹೌದಾ? ವಿಷಯ ಇಷ್ಟು. ಏನು? ಮೊನ್ನೆ ದಿವಸ ನಾ ಕಾಶಿಗೆ ಹೋದದ್ದು, ಹಣವನ್ನ ಗೆದ್ದದ್ದು, ಮೂವರು ರಾಜಕುಮಾರಿಯರನ್ನ ಕರೆತಂದದ್ದು, ತಮ್ಮನಾದಂತಹ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎನ್ನುವ ಕಾರಣಕ್ಕಾಗಿ. ಸರಿ. ಆದರೆ ಅಂಬಿಕೆ ಹಾಗೂ ಅಂಬಾಲಿಕೆ ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನ ಮದುವೆ ಆಗುವುದಕ್ಕೆ ಒಪ್ಪಿದ್ರು. ಆದರೆ ಹಿರಿಯವಳಾದಂತಹ ಅಂಬೆ ಮಾತ್ರ ನನ್ನ ತಮ್ಮನನ್ನು ಒಪ್ಪಲಿಲ್ಲ. ಆ ಕಾರಣಕ್ಕಾಗಿ ನಿಮ್ಮನ್ನ ಕರೆಸಿದ್ದು ಬ್ರಾಹ್ಮಣರಿಗೆ. ಅಂಬಿಕೆ ಹಾಗೂ ಅಂಬಾಲಿಕೆ ನನ್ನ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನ ಮದುವೆ ಆಗುವುದಕ್ಕೆ ಒಪ್ಪಿಕೊಂಡರು. ಸರಿ. ಹಿರಿಯವಳಾದಂತಹ ಅಂಬೆ ನನ್ನ ತಮ್ಮನನ್ನ ಒಪ್ಪದೇ ಇರುವುದರಿಂದ ನಿಮ್ಮನ್ನ ಕರೆಸಬೇಕಾದ ಸ್ಥಿತಿ ಬಂತು. ಏನ್ ಮಾಡುವ ಹೇಳ? 10 ವರ್ಷದ ಮೊದಲಾಗಿದ್ರು ಮನಸ್ಸು ಮಾಡಿ ಈಗ ಪ್ರಾಯ ಆಯಿತು. ಯಾವುದಕ್ಕೆ ಅಂದ್ರೆ ಅಂಬೆ ನಿನ್ನ ತಮ್ಮನ ಓಡಿಸುವುದಕ್ಕೆ ಒಪ್ಪಲಿಲ್ಲ. ಅವಳಿಗೆ ಒಂದು ಓಡಿಸಬೇಕಾ ಬೇಡವಾ? ವರ ಆಗ್ಬೇಕಾ ಬೇಡವಾ? ಹೌದು. ವರನನ್ನು ಹುಡುಕುವಲ್ಲಿ 10 ವರ್ಷದ ಮೊದಲೇ ಆಗಿದ್ರೆ ನಾನು ಹುಡುಕ್ತಿದ್ದೆ. ಈಗ ನಡೀಲಿಕ್ಕೆ ಹೋಗುತ್ತಿಲ್ಲ. ಶನಿವಾರದ ಮರ್ಯಾದೆ ವಿಶೇಷ. ಆದ್ದರಿಂದ ಯಾವಾಗಲೂ ಹಾಕೊಂಡೇ ತಿರುಗು. ವರನನ್ನ ಹುಡುಕುವ ಕೆಲಸ ಅಂಬೆ ಯಾರಿಗೂ ಕೊಡಲಿಲ್ಲ. ಮತ್ತೆ ಹೊನ್ನವರನನ್ನ ತಾನೇ ಆಯ್ಕೆ ಮಾಡಿಕೊಂಡಿದ್ದಾಳೆ. ಯಾರಂತೆ? ಸೌಪದೇಶದ ದೊರೆಯಾದಂತಹ ಸಾಲ್ವನಲ್ಲಿ ಅಂಬೆ ಅನುರಕ್ತಳಾಗಿದ್ದಾಳಂತೆ. ನಾನು ಅಲ್ಲಿವರೆಗಾಗಿ ಹೋಗ್ತೇನೆ, ಕಳುಹಿಸಿಕೊಡಿ ಅಂತ ಅಂಬೆ ನನ್ನಲ್ಲಿ ಕೇಳಿಕೊಂಡು ಪ್ರಾಯ ಸಮರ್ಥಳಾದಂತಹ ಅವಳೊಬ್ಬಳನ್ನೇ ಕಳುಹಿಸಿಕೊಡ್ಲಿಕ್ಕೆ ಮನಸ್ಸೊಪ್ಪದೇಶದಿಂದ ವಯೋವೃದ್ಧರಾದಂತಹ ನಿಮ್ಮ ಜೊತೆಯಲ್ಲಿ ಕಳುಹಿಸಿಕೊಡುವ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಸರಿ. ಏನ್ ಹೇಳ್ತೀರಿ? ಕರ್ಕೊಂಡು ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಅವಳು ನನ್ನೊಟ್ಟಿ ಬರ್ತಾಳೆ ಅಂತ ಕೇಳುದು ಬೇಡವಾ? ಅವಳ ಅಭಿಪ್ರಾಯ ತಿಳಿದರಾಯ್ತಲ್ಲ. ಹೇಳಿದ್ದಾಳೆ ಅಂಬೆ. ಅಂಬೆ ಅಂತ ಹೇಳಿದ್ರಿ ಬಿಡಿ. ನಾನೇ ಕೇಳುದ? ಕೇಳಿಸ್ಕೊಂಡು ಅಂಬೆ, ನಿನ್ಗೆ ನಾನು ಆದೀತ? ನಿಮಗೆ ಕೂಡೀತ? ನಿನ್ಗೆ ಆದೀತು ಆದ್ರೆ ನನಗೆ ಕೂಡಿತು. ನಿಮಗೆ ಕೂಡೀತ ಆದ್ರೆ ನನಗೆ ಆದೀತು. ಸಣ್ಣ ಹೊಂದಾಣಿಕೆ ಉಂಟು. ಹೊಂದಾಣಿಕೆ ಆದ್ರೆ ಸಂತೋಷ. ಆಚಾರ್ಯ ಹೊರಟು ನಿಂತಿದ್ದೆ ದೂರದ ಸ್ವರೂಪನಗರಿಗೆ. ಪ್ರಯಾಣ ದೀರ್ಘವಾದದ್ದು. ನನಗೇನು ದಾರಿ ಕಚ್ಚಬೇಕು ಗೊತ್ತಿಲ್ಲ ಪ್ರಯಾಣಕ್ಕೆ. ಅವರಿಗೆ ಬೇಕಾದ ಕೊಡಿ. ನಾನು ಹೆಣ್ಣಲ್ವ, ನನಗೆ ದಾರಿ ಕಚ್ಚಿಗೆ ಅಂತ ಬೇಡ. ಜನ್ಮಕ್ಕೆ ಹೋಗ್ತೀನಲ್ಲ. ಆಗಲ್ಲ, ನೀವಿರುವಾಗ ನಿಮ್ಮಲ್ಲೇ ಅಲ್ವಾ? ಈಗ ನಿಮ್ಮ ಮುಖ ನೋಡಿಕೊಂಡು ಗೌರವದಲ್ಲಿ ಬಿಡ್ತಾರೆ. ನಿನ್ನನ್ನು ಕಾಪಾಡಲಿ. ಹೋಗಿ ಬರ್ತೇನೆ.
ಮನುಷ್ಯರ ಕಥೆ ಅಲ್ಲ ನೋಡು. ಎಂತದ್ದು? ಅಲ್ಲಿಂದ ಹೊರಡುವಾಗ ನಾ ಮುಂದೆ ನೀನು ಹಿಂದೆ, ನಿಮ್ಮ ಹಿಂದೆ ಇಲ್ಲಿ ಬಂದು ನಿಲ್ಲುವಾಗ ನೀ ಮುಂದೆ ನಾನು ಹಿಂದೆ. ಕಾಲ ಎಷ್ಟು ಬೇಗ ಎಲ್ಲ ಹಿಂದೆ ಮುಂದೆ ಆಗ್ತಾರೋ. ಇನ್ನು ಮುಂದೆ ಅಂದ್ರೆ ನೀವು ಹಿಂದೆ ಹಿಂದೆ ಬೀಳ್ತಾ ಇದ್ದೀರಿ. ಯಾರು? ನೀವು. ನಾನು ಹಿಂದೆ ಹಿಂದೆ ಬಿದ್ದದ್ದಲ್ಲ, ಮತ್ತೆ ನೀನು ವೇಗವಾಗಿ ನಡೆದದ್ರಿಂದ ಹಾಗಾದದ್ದು. ನಾನು ಇಷ್ಟು ನಿಧಾನ ನಡೆಯುತ್ತಾ ಇದ್ದೇನೆ. ದೇವರೇ, ಇದು ನಿಧಾನವ. ಹೌದು. ನಿನ್ನನ್ನು ಹಿಂಬಾಲಿಸಬೇಕು ಅಂತ ನಾನು ಓಡಿ ಬಂದದ್ದಿದ್ರು ನಿನ್ನನ್ನು ಹಿಂಬಾಲಿಸಲಿಕ್ಕಾಗಲಿಲ್ಲ. ಯಾರು ಓಡಿ ಬರ್ತಾ ಇರೋದು? ಯಾರು? ನಾನು. ನೀವು ನಡೆಯುವುದೇ ಇಲ್ಲ. ದೇವರೇ, ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಅಲ್ಲೇ ಇದ್ದಿ. ನೀನು ಗುಡು 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 ಓಡ್ತಾ ಇದ್ದಿ, ನಾನು ನಿಧಾನ ನಡೆಯುವುದು. ನಿಧಾನವೇ ಇತ್ತು ಅಂತಾದ್ರೆ ಇನ್ನು ಓಡಿದ್ದು ಯಾರು ಬೆನ್ನಲ್ಲಿದ್ದಾರೆ? ಹಾಗಲ್ಲ, ನನ್ನ ಮನಸ್ಸು ಓಡುತ್ತಾ ಉಂಟು, ಹಾಗಾಗಿ ಸ್ವಲ್ಪ ವೇಗವಾಗಿದೆ. ತಪ್ಪಲ್ಲ. ಎಳೆ ಹುಡುಗಿ ನೀನು, ಶ್ರೀಮಂತರ ಮನೆಯಲ್ಲಿ ಬೆಳೆದಿದ್ದಿ, ನೋಡುವುದಕ್ಕೂ ದೊಡ್ಡ ಎಮ್ಮೆ ಆಗಿದ್ದೀಯ. ಬೇಸರ ಮಾಡ್ಕೊಳ್ತಾರೆ, ತಂಪಾಗಿ ಸೊಂಪಾಗಿ ಮಾತಿಗೆ. ಹಾಗಾಗಿ ಸಾಲನನ್ನು ನೋಡಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ನಿಧಾನಗತಿಯಲ್ಲ ತ್ವರಿತಗತಿಯಿಂದ ನೀನು ಹೋಗ್ತಾ ಇರುವಾಗ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನನಗಿಂತ ಆಗುತ್ತಿವೆ. ಏನಾಯ್ತು? ನನಗೆ ನಡೀಲಿಕ್ಕೆ ಕೂಡುವುದಿಲ್ಲ. ಕೈಗಳು ನನಗೆ ಈಗ ಕೈ ಕಾಲೆಲ್ಲ ಗಡ 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 ನಡೀತಾ ಉಂಟು. ನಿಮಗೆ ಚಳಿ ಆಗುತ್ತದೆ? ನಿಮಗೆ ಚಳಿ ಆಗುತ್ತದ? ಚಳಿಯ? ಹೌದು. ನಾನು ಚಳಿ ಬಿಟ್ಟು ಎಷ್ಟು ವರ್ಷ ಆಯ್ತು ಗೊತ್ತುಂಟ? ನನಗೆ ಚಳಿ ಆಗುವುದೇ ಇಲ್ಲ ಈಗ. ಇದು ಕಾಡು ತಾನು. ಹೌದು. ಪ್ರಾಣಿಗಳ ಗರ್ಜನೆ ಆಗಾಗ ಕೇಳುತ್ತದೆ. ಹಾಗಾದ್ರೆ ಎಲ್ಲಿಯಾದ್ರೂ ಪ್ರಾಣಿಗಳಿಗೆ ಹೆದರಿದ? ಯಾರು? ನೀವು? ನಾನು ಮನುಷ್ಯರಿಗಾದ್ರೆ ಪ್ರಾಣಿಗಳಿಗೆ ಕಾಡು ಮರದಲ್ಲಿ ನಾವು ಹೋಗುವಾಗ ಪಕ್ಕದ ಎದುರಿಂದ ಯಾವುದಾದ್ರೂ ಪ್ರಾಣಿ ಬಂದತ್ತಿದ್ರೆ ನನ್ನನ್ನು ಏನೂ ಮಾಡುವುದಿಲ್ಲ. ಬಂದು ನಿಂತ್ಕೊಂಡು ನೋಡ್ತಾ ಇರೋದು, ಇದೊಂದು ಯಾವ ಜಾತಿ ಪ್ರಾಣಿ. ನಿಮ್ಮನ್ನು ನೀವು ಹೋಗ್ತೇವೆ? ನಾನು ಹೋಗ್ತಾ ಇರ್ತೇನೆ. ಅಲ್ಲ, ಮತ್ತೆ ಈ ಕೈಕಾಲು ನಡುವೆ ಇರ್ತದಕ್ಕೆ? ಕೈಕಾಲೆಲ್ಲ ಗಡಗಡೆ ನಡುತ್ತದೆ ಅಂತ ಹೇಳಿದ್ರೆ ನಿಶಕ್ತಿ. ನೀಶಕ್ತಿ. ನೀ ಶಕ್ತಿ ಅಲ್ಲ, ನಿಶಕ್ತಿ. ನಿಶಕ್ತಿ. ನಿತ್ರಾಣ. ನಿತ್ರಾಣ. ನೀತ್ರಾಣ ಅಲ್ಲ, ನಿತ್ರಾಣ. 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 ಹಾಗಾಗಿ ಎಷ್ಟು ವರ್ಷ? ನಿಮಗೆ ಎಷ್ಟು ವರ್ಷ? ನನಗೆ ಎಂಬ ಪುರುಷ ಎಂಬ ತೇನಾಗೆ ಕ್ಷಣದಲ್ಲಿ ಪುರುಷ ಎಂಬತ್ತು ಪುರುಷ ಎಂಬ ತೇನಾಗೆ ಕ್ಷಣದಲ್ಲಿ ಶಿರವು ಕಂಪಿಸುತ್ತಿರುವುದು, ಶಿರವು ಕಂಪಿಸುತ್ತಿರುವುದು, 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 ಕಂಪಿಸುತ್ತಿರುವುದು. ಬರುವುದು ಪಸದ ನೀಡಲು, ಏನಂದ್ರೆ ನಿನ್ನ ಎಷ್ಟು ವರ್ಷ? ಎಷ್ಟಾಯ್ತು? ವರ್ಷ? ಹೌದು. ನನಗೆ 80 ವರ್ಷ. ಎಷ್ಟು? 80 ವರ್ಷ. 70? ಅದು 80? ಅಷ್ಟು ಎದ್ದು ಹೇಳುದಿರ್ತದೆ. ಹೇಳಿ ಕಾರಣ ಉಂಟು. ಏನು ಊರಲ್ಲಿ ಯಾರಿಗೆ 80 ಆಗುದಿಲ್ಲ? ನಮ್ಮ ಊರಿನಲ್ಲಿ 86 ಯಾವಾಗಲೂ ಹೋಗಿ ಆಯ್ತು. ಉಳಿದದ್ದು ನಾನು ಒಬ್ಬನೇ. ಹಾಗಾಗಿ 80 ವರ್ಷ ಉಳಿದವರೆಲ್ಲ ಉಳಿದವರೆಲ್ಲ ಯಾವಾಗಲೂ ಹೋಗಿ ಆಯ್ತು. ನೀವು ಮಾತ್ರ? ನಾನು ಮಾತ್ರ ಉಳ್ಕೊಂಡಿದ್ದೇನೆ. ಅದು ಹಾಗೆ ಸರ್. ಏನು? ಪುಣ್ಯಾತ್ಮರೆಲ್ಲ ಹೆಚ್ಚು ಕಾಲ ಬದುಕುವುದಿಲ್ಲಲ್ಲ, ಅವರೆಲ್ಲ ಹೋಗ್ತಾರೆ. ಪುಣ್ಯಾತ್ಮರು ಹೆಚ್ಚು ಕಾಲ ಬದುಕುವುದಿಲ್ಲ, ಪಾಪಿಗಳೇ ಬದುಕುತ್ತಾರೆ ಎನ್ನುವುದಕ್ಕೆ ನಾನು ನೀನು ಉಳಿದದ್ದೇ ಸಾಧ್ಯ. ಅದು ನೋಡಿದೆ, ಈ ಗಂಧದ ಮರಕ್ಕೆ ಎದ್ದಲು ಹಿಡಿಯುವುದು ಬಿಟ್ರೆ ಈ ಕಾಸಿರಟ್ಟುವ ಮರಕ್ಕೆ ಯಾವ ರೋಗ ಆದ್ರೂ ಬರ್ತದ? ದೇವರನ್ನೇ ಬರುತ್ತಿಲ್ಲ. ಹಾಗೆ ಒಳ್ಳೆಯವರಿಗೆ ಕಾಲ ಇಲ್ಲ. ಕಾಲ ಇಲ್ಲ, ಕಾಲ ಇಲ್ಲ. ಆದ್ರೂ 80 ನಾನು ಈಗ 80 ಆದರೂ ಆರೋಗ್ಯವಂತರಾಗಿರುವುದಿಲ್ವಾ? ಗಟ್ಟಿಮುಟ್ಟಿರುವುದಿಲ್ವಾ? ಪ್ರಾಯದ ಕಾಲದಲ್ಲಿ ಏನೂ ಮಾಡದೇ ಇದ್ದವರೆಲ್ಲ ಆರೋಗ್ಯವಂತರಾಗಿರ್ತಾರೆ.
ನಾವು ಮಾತ್ರ ಆಗಲ್ಲ. ಹಾ. ಈಗ ಅದು 20ರಲ್ಲಿ 20ರದ್ದೇ ಮಾಡುದು. ನಾವು 20ರಲ್ಲಿ 70 ಮಾಡಿ ಆಯ್ತು. ಯಾಕೆ ಹಾ. 70ರೊಳಗೆ ಬದುಕುದಿಲ್ಲ ಅಂತ 20ರಲ್ಲೇ ಪೂರೈಸಿ. ಈಗ ಆದ್ರೆ ಈಗ 80 ಆದ್ರೂ ಆಗುದಿಲ್ಲ. ಈಗ ಎಂತದಾಗಿ 80 ಆದರೆ 80 ಆದ ಆರೋಗ್ಯ ಸರಿ ಇರುವುದಿಲ್ವಾ? ಎಂತ ಆರೋಗ್ಯ ಉಂಟೆ? ಹಾ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಏನು? ಎದ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಕೂತ್ರೆ ಹೇಳಲಿಕ್ಕೆ ಆಗುದಿಲ್ಲ, ಎದ್ರು ಹಾ. ಅದು ಸುಳ್ಳೆ ಹೇಳುದು. ಈ ಹಳೆ ಮುದುಕರು ಮನೆಯಲ್ಲಿದ್ರೆ ಕೊಳಕೆ ಮನೆಯಲ್ಲಿದ್ರೆ ಅಂಕಣದಲ್ಲೇ ಉಗುಳಿ ಹಾಕೋದು ಈ ಮುದುಕರೆಲ್ಲ. ಅವರಷ್ಟು ನಕ್ಕ ಹೇಸಿಗೆ ಮಾಡೋದು ಮತ್ತೊಬ್ಬರಿಗೆ. ಹೌದೇ? ಹಾ. ಪ್ರಾಯದವ್ರ ಮನೆಗಿದ್ದಾಗ ನಿಮ್ಗೆ ಅನಿಸ್ತದೆ ಇವ್ರು ಎಷ್ಟೊತ್ತಿಗೆ ಹೋಗ್ತಾರೆ ಅಂತ. ಯಾಕಂತ ಹೇಳಿದ್ರೆ ಯಾವಾಗಲೂ ಉಗುಳ್ತಾ ಇರ್ತಾರೆ ಅಂತ. ಹಾ. ಆದ್ರೆ ಪ್ರಾಯದವ್ರು ಹೋದ್ಮೇಲೆ ಒಂದಲ್ಲ ಒಂದ್ ದಿವಸ ನೀವು ನೆನಪಿಸ್ತೀರಿ. ಏನಂತ? ಪಾಪ ಆ ಮುದುಕರು ಒಬ್ರು ಬದುಕಿ ಉಳ್ಕೊಂಡಿದ್ದಿದ್ರೆ ಹಾ. ಜಗಲಿ ಮೇಲೆ ಕೂತ್ಕೊಂಡು ಕೋಳಿ ಆದ್ರೂ ಅಂಗಳದಿಂದ ಓಡಿಸ್ತಿದ್ರು ಅಂತ. ಭಟ್ರೆ, ಓ, ನೀವು ಬ್ರಾಹ್ಮಣರು ಹೌದಾ? ಏನು ಅನುಮಾನ? ಎಂತದ ಮನೆ ಅಂಗಡಿ ಓಡಿಸ್ಬಿಟ್ಟು ಭಟ್ರೆಲ್ಲ ಓಡಿಸ್ಬಿಡ್ತಾರೆ. ಎಂತ ಮಾತಾಡ್ತೀನಿ ನಾನು? ಏನು? ಭಟ್ರೆ ಕೋಳಿ ಸಾಕಬೇಕು ಅಂತ ಉಂಟ. ಮತ್ತೆ ಭಟ್ರ ಮನೆ ಪಕ್ಕದಲ್ಲಿ ಶೆಟ್ರ ಮನೆ ಇದೆ. ಶೆಟ್ರ ಮನೆ ಕೋಳಿ ಭಟ್ರ ಹಾಕಲು ಬರಬಾರ್ದು ಅಂತ ಉಂಟದೆ. ಈಗ ನಿಮಗೆ ಗೊತ್ತಿಲ್ಲ. ಏನು? ಪಕ್ಕದಲ್ಲಿ ಶೆಟ್ರ ಮನೆ ಕೋಳಿ ಪೂರ್ತಿ ಭಟ್ರ ಅಂಗಳದಲ್ಲೇ ಮೇಯುತ್ತೆ. ಎಂತದಕ್ಕೆ? ಎಲ್ಲಾದ್ರೂ ನಂಟ್ರು ಬಂದ್ರೆ ಪಕ್ಕನೆ ನಮ್ಮನ್ನು ಕೊಡ್ತಾರೆ ಶೆಟ್ರ ಮನೆಯವರು ಅಂತ. ಭಟ್ರ ಮನೆಯಲ್ಲೇ ತಿಂತಾರೆ. ಭಟ್ರೆ ಹೊಡಿಲಿಕ್ಕೆ ಉಪಾಯ ಇಲ್ಲ. ಎಂತ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಹಾಗೆ ಅಲ್ಲ, ಮತ್ತೆ ಇದೆಂತದ್ದು ಇದು ಉಗುಳಿ ಹಾಕುದು ನೀವು? ಎದ್ರೆ ಸಾಕು, ನಿಂತ್ರೆ ಸಾಕು. ಹಾ. ಕೆಮ್ಮು ಕೆಮ್ಮು. ಕೆಮ್ಮು ಒಟ್ಟಿನಲ್ಲಿ ದಮ್ಮು. ಭಟ್ರೆ, ದಮ್ಮು ದಮ್ಮು. ಭಟ್ರೆ, ಓ. ನಿಮಗೆ ದಮ್ಮು ಉಂಟಾ? ದಮ್ಮು ಉಂಟು. ಈಗ ಬರ್ತಾ ಇರೋದು ದಮ್ಮು. ಹಾಗೆ ಬೇರೆ ಏನು? ಔಷಧಿ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ? ಎಂತ ಔಷಧವೇ? ಹಾ? ಯಾರ ಹೋಗ್ಬೇಕಿತ್ತು ಪಂಡಿತರ ಹತ್ರ. ಯಾವ ಪಂಡಿತರ ಹತ್ರ ಹೋದ್ರು ಹೇಳಿದ್ದು ಒಂದೇ ಮಾತು. ಎಂತದ್ದು? ಈ ಕೆಮ್ಮು ಅನ್ನೋದು ನಿಮ್ಗೆ ತಮ್ಮ ಇದ್ದಾಗೆ ಜಾಗ್ರತೆ ಮಾಡಿ ಅಂತ. ಹೋಗುದೇ ಇಲ್ಲ. ನೀವು ಹೋಗುತ್ತಿಲ್ವೇ? ಹೌದಾ? ಹಾಗಾಗಿ ಹಾ. ಅಡಿ ಹಿಡಿದು ಇಟ್ಟರೆ ಸಾಕು. ಹಾ. ಕೆಮ್ಮು ದಮ್ಮು ಬರ್ತಾ ಉಂಟು. ಹಾ. ನಿನ್ನೊಂದಿಗೆ ನಡೆಯುವುದಕ್ಕೆ ಹಾ. ನನ್ನಿಂದ ಕೂಡುವುದಿಲ್ಲ ಅಂಬೆ. ಅಯ್ಯೋ, ನಿಮಗೆ ಕೆಮ್ಮು ದಮ್ಮು ರೋಗ ವರ್ಷ 85 ಅಂತ ನಿಮಗೆ ಕಾಡಿಗೆ ಬಂದ ಮೇಲೆ ಗೊತ್ತಾಗುತ್ತಾ? ಅಲ್ಲ, ಈಗ ಮೊದಲೇ ಊರಲ್ಲೇ ಆಗಲಿಲ್ವ ನಿಮಗೆ? ಗೊತ್ತುಂಟು. ಹಾಗಾದ್ರೆ ಅಷ್ಟು ಗೊತ್ತಿದ ಮೇಲೆ ಬಂದದ್ದಿರ್ತದಕ್ಕೆ ನೀವು ಅಯ್ಯೋ ದೇವರೇ ಬರ್ಲಿಕ್ಕೆ ಕಾರಣ. ಆಗುದಿಲ್ಲ ಅಂತ ಹೇಳಿಕ್ಕೆ ಆಗ್ಲಿಲ್ವ ಅವ್ರ ಹತ್ರ? ಮೀನಗಾರನು ಭೀಷ್ಮನಾಜ್ಞೆ. ಓ. ಯಾವ ಹೊತ್ತಿನಲ್ಲಿ ಭೀಷ್ಮಾಚಾರ್ಯರು ನನ್ನನ್ನು ಕರೆದು ಹಾ. ನಿಮ್ಮಿಂದ ಇಂಥದ್ದೊಂದು ಕಾರ್ಯ ಆಗಬೇಕು ಅಂತ ಹೇಳ್ತಾರೋ ಹೇಳಿದ್ರೆ ಆದೀತು ಅಂತ ಹೋಗುವುದೇ ಬಿಟ್ರೆ ಹಾ. ಆಗುದಿಲ್ಲ ಅಂತ ಹೇಳಿದವ ನಾನಲ್ಲ. ಹೌದಾ? ಇವತ್ತು ಕರೆದು ಇವಳನ್ನು ಕಾರಣನಗರಿಗೆ ಮುಟ್ಟಿಸು ಅಂತ ಹೇಳಿದಾಗ ಆದೀತು ಅಂತ ಹೇಳಿದ್ದೆ ಹೊರತು ನನಗೆ ಕೂಡಿ ಹೇಳಿದ್ದಲ್ಲವೇ? ಹೌದಾ? ಹೌದು. ಮಾತಿಗೆ ತಪ್ಪಿದವರಲ್ಲ. ಇಲ್ಲ, ಈಗ ಆಗುದಿಲ್ಲ. ಈಗ ನಡೀಲಿಕ್ಕೆ ಕೂಡುದಿಲ್ಲ. ಒಂದು ಕೆಲಸ ಮಾಡಿ. ಏನು? ನನಗೆ ಆಡಿದ ಮಾತಿಲ್ಲ, ನನಗೆ ನಾಲಿಗಿಲ್ಲ ಅಂತ ನೀವು ಹೇಳಬೇಕಾಗುತ್ತೆ. ಯಾಕೆ? ಈಗ ನೀವು ಅಲ್ಲಿ ಮಾತು ಕೊಡ್ಲಿಲ್ವಾ? ಇವಳನ್ನು ಕರ್ಕೊಂಡು ಹೋಗಿ ಮುಟ್ಟಿಸ್ತೇನೆ. ಹೌದಾ? ಹೌದು. ಹಾಗಾದ್ರೆ ಮುಟ್ಟಿಸ್ಬೇಕು ನಾನು. ನೀವು ನನ್ನನ್ನು ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ನಾನು ಬ್ರಾಹ್ಮಣ ಅಂತ ನನಗೆ ನಾಲಿಗೆ ಇಲ್ಲ ಹೇಳಿ ನಾನು ಹೋಗ್ತೀನಿ. ನನಗೆ ಚೆಲ್ಲಬೇಡ ನಾನು. ಎಂತದ್ದು? ನಾನು ಮುಟ್ಟಿಸ್ತೇನೆ ಅಂತ ಹೇಳಿದ್ದೇನೆ ಹೊರತು ಹಾ. ಇಂತಿಷ್ಟೇ ದಿವಸದಲ್ಲಿ ಮುಟ್ಟಿಸ್ತೇನೆ ಅಂದಿಲ್ಲ. ಕೆಲವು 8 ದಿವಸ ಬಿಟ್ಟು ಮುಟ್ಟಿಸ್ತೇನೆ. ನಾನು ತಡ ಮಾಡಬೇಡಿ, ನನಗೆ ಹೋಗಬೇಕಲ್ಲ. ಹೋಗ್ಲೇಬೇಕಾ? ಮತ್ತೆ ಮದುವೆ ಆಗಬೇಕು ನನಗೆ. ಅವರನ್ನು ನೋಡ್ಲೇಬೇಕಾ? ಶೀಘ್ರವಾಗಿ ಹೋಗ್ಬೇಕು. ಹಾಗಿಟ್ಟು ಒಂದು ಕೆಲಸ ಮಾಡ್ತೀಯಾ? ಎಂತ ಆಗ್ಬೇಕು? ಇದು ನನ್ನ ಕೈ ಹಿಡಿತೀಯಾ? ಎಂತ? ನನ್ನ ಕೈ ಹಿಡಿತೀಯಾ? ಹುಚ್ಚ. ನೀವು ಯಾರ್ಯಾರು ನೋಡ್ತಿದ್ದೀರಿ? ಅಲ್ಲ, ಅವಳು ಯಾಕೆ ಅಂದ್ರು ನೋಡಿದೆ. ಯಾರು ಅಲ್ಲ ಇದ್ದು ನಾನು ನೀವಿಬ್ಬರೇ ಇರು. ಯಾರಿಗೆ ಹೇಳಿದ್ದು? ಯಾರಿಗೆ ಹೇಳಿದ್ರೆ ನಿಮಗೆ ಹೇಳಿದ್ದು ಮರಳ ಅಂತ. ಯಾಕೆ? ನಿಮಗೆ ಎಂತ ಹುಚ್ಚದ
ಮಾಡಿಕೊಂಡಿರಿ. ಧರಣಿಗೆ ಅಧಿಪತಿಯಾದ ಸಾರ್ವಭೂಮಿ ಬಾಲಕನನ್ನಲ್ಲದೆ ಫಲಪುರುಷರನ್ನು ಮುಟ್ಟುವುದು ನಾನಲ್ಲ, ಕಣ್ಣೆತ್ತಿ ನೋಡುವುದು ನಾನಲ್ಲ. ಪರಮ ಪತಿವ್ರತೆಯಾಗುವಂತ ಹೊಂಗನ ಕಟ್ಟಿಕೊಂಡವಳು. ನನಗೆ ಅರ್ಥ ಆಗುತ್ತದೆ ನೀನ್ ಯಾಕಿಂತ ಮಾತಾಡುದು ಅಂತ. ಕಾಡುದಾಗಿ ಆ ಕಡೆ ಈ ಕಡೆ ಯಾರು ಕಾಣುವುದಿಲ್ಲ. ಚಂದದ ಹುಡುಗಿ ನಾನು ಮಾತ್ರ ಹಂಗೆ ಇರುವಂತದ್ದು. ಯೌವನವತಿಯಾದಂತ ನಾನು ಕೈ ಹಿಡಿಬೇಕಾ? ನಿಮಗೆ ಸಣ್ಣ ಪ್ರಾಯದ ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟುವ ಚಾಪಲ ಎತ್ತದಿಲ್ಲ. ಈ ಹಳೆಯ ಮುದುಕರಿಗೆ ಎಳೆ ಹೆಣ್ಣು ಮಕ್ಕಳ ಮೈ ಕೈ ಮುಟ್ಟುವ ಚಪಲ ಅಂತೇಳಿ ಎಂತದ್ದು? ನಿನ್ನಲ್ಲಿ ಕೇಳ್ತೇನೆ, ಏನು ಸತ್ಯ ಹೇಳು. ಯಾವುದು? ನಿನ್ಗೆ ಎಷ್ಟು ಜನ ಮುದುಕರು ಇಷ್ಟೊತ್ತಿನಲ್ಲಿ ಹಾಗಿದ್ದಾರೆ? ಮುದುಕರಿಗೆ ಎಳೆ ಹೆಣ್ಣು ಮಕ್ಕಳ ಕೈ ಹಿಡಿಯುವ ಚಪ್ಪಲ ಅಂತ ಹೇಳಿದೆಯಲ್ಲ, ಹೌದು. ನಿನ್ಗೆ ಎಷ್ಟು ಜನ ಕಾಗಿದ್ದಾರೆ? ಏನೆಲ್ಲ ಅನುಭವದಿಂದಲೇ ಗೊತ್ತಾಗ್ತದೆ. ಮತ್ತೆ ತಿಳುವಳಿಕೆ ಇದ್ರೆ ಸಾಲದ. ಏನು ತಿಳುವಳಿಕೆ ನಿನ್ನ ಗೊತ್ತು? ಮಾತೇಳಿ ಹುಡುಗರನ್ನಾದರೂ ನಂಬಬಹುದು. ಈ ಮುದುಕರನ್ನು ನಂಬಲೇಬಾರ್ದು. ಹಾಗಾದ್ರೆ ಯಾರೋ ಒಬ್ಬ ಮುದುಕನಿಗೆ ಮೋಸ ಮಾಡಿದ್ದಾನೆ ಅಂತ ಆಯ್ತು. ಮೋಸ ಮಾಡಿದಲ್ಲ, ಮತ್ತೆ? ಯಾಕೆ ಕೇಳಿ. ಯಾಕೆ? ಬೇಕಾದ್ರೆ ನಾಳೆ ಪರೀಕ್ಷೆ ಮಾಡಿದ್ರು ಏನು? ಮುದುಕರ ಹತ್ರ ಹೋಗಿ ಕೇಳು. ಏನಜ್ಜ ನೀನು ಮದುವೆ ಆಗ್ತೀಯಾ ಅಂತ. ಯಾರು ನಾನು ಮದುವೆ ಆಗುದಿಲ್ಲ ಅಂತ ಹೇಳುದು. ಮತ್ತೆ ಅವ್ರು ಹೇಳೋದೆಂತದ್ದು? ಏನು? ನನಗೆ ನೀ ಯಾರು ಹುಡುಗಿ ಕೊಡ್ತಾರೆ ಅಂತ ಕೇಳುದು. ಅದರ ಧ್ವನಿ ಎಂತದ್ದು? ಹುಡುಗಿ ಸಿಕ್ಕಿ ಆಗ್ತೇನೆ ಅಂತ. ಅಷ್ಟು ಚಪಲತೆ ಬಂತವರಿಗೆ. 60 ಅರೆ ಬರುದು 80 ಪೂರ್ಣ ಹುಚ್ಚು. ಅಂತ ಪೂರ್ಣ ಹುಚ್ಚು ಹಿಡಿದವರಲ್ಲಿ ಹಾ ನೀವು ಮದುವೆ ಆಗ್ತೀರಾ ಅಂತ ಕೇಳ್ತೀರಿ ಅಂತ ಆದ್ರೆ ನಿಮ್ಗೆ ಎಷ್ಟು ದೊಡ್ಡ ಹುಚ್ಚು? ನಾವೇನೋ ಮಾತಿಗಾಗಿ ಕೇಳುದು. ಹೌದಾ? ಅವರು ಸುಮ್ಮನೆ ತಮಾಷೆಗಾಗಿ ಹೇಳೋದು. ಯಾರು ತಮಾಷೆ? ಹೌದು. ಉಳಿದ ಮುದುಕರನ್ನು ನಾನು ಆಕ್ಷೇಪಿಸುವುದಿಲ್ಲ. ಮತ್ತೆ? ನಾನು ಅವರನ್ನು ವಿಚಾರಿಸುವುದಿಲ್ಲ, ಆಕ್ಷೇಪಿಸುವುದಲ್ಲ. ನಿಮ್ಮನ್ನು ಮಾತ್ರ ಉಂಟಲ್ಲ ಒಂದಿಷ್ಟಕ್ಕೂ ನಮಗ ಇಷ್ಟಕ್ಕೂ ನಂಬಲಿಕ್ಕಿಲ್ಲ. ಅಂತದ್ದೇನ್ ಮಾಡಿದೆ ನಾನು? ನೀವು ನನ್ನನ್ನು ಕರೆಯುವುದು ಹೇಗೆ ನೀವು? ಅಬ್ಬೇ ಅಬ್ಬೇ ಹೌದಾ? ಹೌದಾ? ಮುಂದುಗಡೆ ಚಂದದ ದನ ಹೋಗುತ್ತಾ ಇನ್ನು ಹಿಂದುಗಡೆ ಬರುವಂತ ಕೊಬ್ಬಿದ ಗೂಳಿ ಆ ಎತ್ತು ಆ ದನದ ಉಟ್ಕೊಂಡು ಹೀಗೆ ಕರೀತು. ಚಪ್ಪಲ ಉಂಟು ನಿಮಗೆ? ಎಂತದ್ದು? ಎದುರುಗಡೆ ದನ ಹೋಗುವಾಗ ಹಿಂದಿನಿಂದ ಸೊಕ್ಕಿದ ಗೂಳಿ ಹಾಗ ಮತ್ತೆ ಹಾಗೆ ಕಟ್ಟುವುದಲ್ಲ. ಮತ್ತೆ ಗೂಟ್ರು ಹಾಕೋದು. ಗುಡ್ಡು ಎದುರಿಗೆ ಬೆಳೆಯಾದ್ರೂ ದನ ಹಿಂದೆ ತಿರುಗಿ ನೋಡಿದ್ರೆ ಆಮೇಲೆ ಶುರು ಮಾಡ್ತಾರೆ. ಅದು ಆ ಕಡೆ ಹೋಗುವ ಸಾಮಾನ್ಯ ಮುದುಕಲ್ಲ. ಪ್ರಾಣಿಗಳು ಎಂತ ಮಾಡ್ತಿದ್ದಾರೆ ಓದಿ ಈ ಪ್ರಾಯಕ್ಕೆ ಏನು ನನಗೆ ಕೊಡುದಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ನನ್ನ ಕೈ ಹಿಡಿದು ನಡೆಸ್ತೇ ಅಂತ ಕೇಳಿದ್ರೆ ಎಳೆ ಎಳೆ ಹೆಣ್ಣು ಮಕ್ಕಳ ಕೈ ಹಿಡಿಯುವ ಚಪ್ಪಲ ಯಾರಿಗೆ? ನಿಮಗೆ. ನನಗೆ ಈ ಪ್ರಾಯದಲ್ಲಿ. ಹೌದನೆ? ನಿನಗೆ ನನ್ನ ಮೇಲೆ ಮನಸ್ಸಿರಬಹುದು, ನನಗೆ ನೀನು ಬೇಕೇನೆ. ಏ ದೇವ್ರೇ, ನಾನು ಗಂಡು ಜಾಸ್ತಿ ನೋಡ್ಲಿಲ್ಲ. ಇದು ಮಾತ್ರ ಸುಂದರ ಆಗ್ತದೆ. ಏನು ಪ್ರಾಯದ ಕಾಲದಲ್ಲಿ ಇವರು ನಾನು ಇಂಥ ಬೋಧೆ ಕೇಳಿದವಲ್ಲ. ನಾನು ಮನೆಗೆ ಹೋದ್ರೆ ನನ್ನ ಹೆಂಡತಿ ಏನು ಹೇಳಿ ಆ ಕಾಲದಲ್ಲೇ ನೀವು ಹಾಗೆ ಮಾಡಿದವರಲ್ಲ. ಈ ಕಾಲ ನಿಮ್ಗೆ ಏನು ಕಾಲವೇ? ನಾನು ಏನು ಉತ್ತರ ಕೊಡುತ್ತೆ? ಯಾಕೆ ಸುಮ್ಮನೆ ಗಂಡಸು ಜನ್ಮ ನಿಮಗೆ ದುಃಖ ಪಡ್ತದೆ ಈ ಗಂಡಸು. ಹೌದು. ಹೆಂಡತಿ ಗಂಡನಿಗೆ ಹೆದರ್ಬೇಕಲ್ಲ, ಗಂಡ ಹೆಂಡತಿಗೆ ಹೆದರ್ಬೇಕು. ಅಯ್ಯೋ ನಾನು ಹೆಂಡತಿ ಗೊತ್ತಾಗ ಎಂತ ಮಾಡಲ್ಲ. ಹೆದರುದಾ ಗಂಡ? ನಿನಗೆ ಮದುವೆ ಆಗಿದೆಯಾ? ಮದುವೆ ಇನ್ನಾಗಬೇಕು. ಆಗ್ಬೇಕಷ್ಟೇ. ಹೌದಲ್ವ? ಹೌದು. ಹಾಗಾಗಿ ಮದುವೆ ಆದ ಸುದ್ದಿ ನಿನಗೆ ಬೇಡ. ಎಂತದಕ್ಕೆ? ಯಾವಾಗಲೂ ಯಾವ ಗಂಡಸೇ ಆಗಿರ್ಲಿ 45, 50 ಬೇಡ 60 ವರ್ಷದವರೆಗೆ ನನ್ನ ಹೆಂಡತಿಯನ್ನ ಹೆದರಿಸಿಕೊಂಡೇ ಇರ್ತಾನೆ. 60 ವರ್ಷದ ಮೇಲೆ ಹೆಂಡತಿಗೆ ಹೆದರ್ಕೊಂಡಿರ್ತಾನೆ. ಎಂತದಕ್ಕೆ? ಯಾಕೆ? 60 ವರ್ಷದ ಮೇಲೆ ನಾವು ಯಾರನ್ನು ಕರೆದ್ರು ಬರುವವರಿಲ್ಲ. ಮನೆ ಹೆಂಡತಿಯ ಗತಿ ಗೊತ್ತು ನನಗೆ. ಇಷ್ಟು ಮರ್ಯಾದೆ ಹೋದ ಮೇಲೆ ಯಾವುದೇ ಕಾರಣದಿಂದ ನಿನ್ನ ಸತ್ಯವತೆ ಆಗೋಣ, ಹಾಗೆಲ್ಲ ಮತ್ತೊಬ್ಬರ ಕೈ ಏನು ನಿನ್ನ ಪತಿವ್ರತ ನನಗೆ ಗೊತ್ತಿಲ್ಲ.
ನನ್ನೊಟ್ಟಿಗೆ ಓಡಿ ಬಂದವನು ನಾನು. ಭೀಷ್ಮಾಚಾರ್ಯನ ನಾನು ಕರ್ಕೊಂಡು ಬಂದದ್ದು ರಥ ಎತ್ತಿಕೊಂಡು. ಆದ್ರೆ ನಡ್ಕೊಂಡೇ ಬಂದಿದ್ದಾರೆ, ಓಡಿಸ್ಕೊಂಡೇ ಬಂದ. ಆಗಲೂ ಸಾಲದಲ್ಲಿ ಮನಸ್ಸು ಈಗಲೂ ಹೊರಟದ್ದು ಸಾಲದಲ್ಲಿ. ಹೌದಾ? ಹಾ. ನೀ ಏನ್ ಬೇಕಾದ್ರೂ ಮಾಡು, ಹಾ. ಎಲ್ಲಿಗೆ ಬೇಕಾದ್ರೂ ಹೋಗು, ಹಾ. ನಾನಂತೂ ಬರುವುದಿಲ್ಲ. ಅಯ್ಯೋ. ನನ್ನ ಮರ್ಯಾದೆ ಹೋಯ್ತು, ಮಾನವರಿಗೆ. ಇವತ್ತಿನವರೆಗೆ ನಾನು ಮರ್ಯಾದೆ ಬಿಟ್ಟವ ಅಲ್ಲ. ಹಾಗಾಗಿ ನೀನು ಹೋಗು, ನಾನು ಬರುವುದಿಲ್ಲ. ನೀ ಆಗ್ಬೇಕಾದ್ರೂ ಹೋಗು. ಅದು ಕೂಡು ದಾರಿ ಮಣ್ಣು. ಮಣ್ಣಿನಲ್ಲೇ ಬಂದವರು ನಾವು, ಮಣ್ಣಿನಲ್ಲೇ ಹುಟ್ಟಿದ್ದು, ಮಣ್ಣಿನಲ್ಲೇ ಹುಟ್ಟಿ ಬದುಕಿದ್ದು ಮಣ್ಣಿನಲ್ಲೇ, ಸಾಯುವುದು, ಸಾಯುವುದು ಮಣ್ಣಿಗೆ, ತಿನ್ನುವುದು. ಹಣ. ಅಲ್ಲ, ಇದ್ಯಾವ ಜಾತಿ ಮಲಗುರಿ? ಅದೊಂದು ಜಾತಿ ಹಕ್ಕಿ ಉಂಟು, ಆಕಾಶ ತನ್ನ ತಲೆ ಮೇಲೆ ಕಳಚಿ ಬಿಟ್ಟು ಕೈ ಕಾಲು ಮೇಲೆ ಮಾಡಿ ಮಲಗುತ್ತದೆ. ಅರ್ಥಾಂತಕ್ಕೆ ತಗಣಿಸುರ ನಿಂತನಲ್ಲಿ ಕಂಬೆಯೂ ಅಯ್ಯೋ ಪರಿದೆ ಹೊತ್ತನು ಕಳೆಯಬೇಡೈ ಭರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಭರಿತ ದ್ರವ್ಯವ ಕೊಡುವೆ ಸಾಲ್ವನ ಬಳಿಗೆ ತೆರಳಿದರೆ ಆ ಇವರು ಯಾಕೆ ರಗಳೆ ಮಾಡ್ತಾ ಇರುವುದು? ಅಲ್ಲ, ವಯಸ್ಸಾದ್ಮೇಲೆ ಎಲ್ಲರೂ ಹೀಗೆ. ಇಲ್ಲಪ್ಪ, ನಮ್ಮ ಕಾಶಿಯಲ್ಲಿ ಎಷ್ಟು ಹಿರಿಯರೇ ಬರ್ತಾ ಇರೋದು. ಇಂಥವ್ರನ್ನ ನಾನು ಕಾಣಲಿಲ್ಲ. ಅಲ್ಲ, ದಾರಿ ಮಧ್ಯದಲ್ಲಿ ಇಷ್ಟು ರಗಳೆ ಮಾಡ್ತಾರೆ ಇವರು. ಒಟ್ಟಿಗೆ ಹೋಗುವಂತೆಲ್ಲ ತೀರ್ಮಾನ ಮಾಡಿಕೊಂಡು ಹೀಗೆ ನಾನಲ್ಲಿಗೆ ಹೋದ ಬಳಿಕ ನಾನು ರಾಣಿಯಾಗುತ್ತೇನೆ, ನನ್ನ ಸೌಭಾಗ್ಯ ಬದಲಾಗುತ್ತದೆ, ನನಗೆ ಬೇಕಾದಂತದ್ದೆಲ್ಲ ಸಿಗುತ್ತದೆ. ಆ ಕಾರಣಕ್ಕೆ ನಾನು ಉತ್ಸಾಹದಲ್ಲಿ ಹೊರಟಿದ್ದೆ. ಈಗ ನನ್ನ ಕರ್ಕೊಂಡು ಹೋಗಿ ಮುಟ್ಟಿಸಿದ ಇವರಿಗೆ ಎಂತದ್ದು? ಏನಾದರೂ ಕೊಡ್ತೇನೆ ಅಂತ ಹೇಳಿದರೆ ಬರದೇ ಉಳಿದಾರೆ ಅಪೇಕ್ಷೆ ಭಟ್ರೆ, ಓ ಭಟ್ರೆ, ಮಾತಾಡ್ಬೇಡ ನೀನು. ಅಯ್ಯಪ್ಪ, ನನ್ನ ಮರ್ಯಾದೆ ಹೋಯ್ತು, ಮಾನ ಹೋಯ್ತು. ಅಯ್ಯಮ್ಮ, ನಾ ಬರುವುದಿಲ್ಲ, ನೀವು ಹೋಗು. ಇದೆಂತ ಸುತ್ತು ಸುತ್ತುದಲ್ಲಿ ಮಲಗಿದ್ದಾರೆ? ಸುತ್ತು ಸುತ್ತುದಲ್ಲಿ ಮಲಗಿದ್ದಾರೆ. ಅಯ್ಯೋ ಶಿವ ಶಿವ, ಹಾಗಲ್ಲ ಭಟ್ರೆ, ನಿಮಗೆ ಮದುವೆ ಆಗಿದೆ? ಮದುವೆ ಆಗಿದೆ. ಮತ್ತೊಂದು ಮಾತಾಡಿಸುವಂತಲ್ಲ, ಆಯ್ತದಕ್ಕೆ? ಮದುವೆ ಆಗದಿದ್ದ ಬ್ರಾಹ್ಮಣ ಕೈ ರೀತಿ ಅಂತ ಕೇಳದ ಅಂತ ಹೇಳಲಿಕ್ಕ. ಅಯ್ಯೋ, ಹಾಗೆ ಹೇಳಿದ್ದಲ್ಲ, ಮತ್ತೆ? ನಾನು ದೃಢಪಡಿಸಿಕೊಂಡದ್ದು. ಮದುವೆ ಆಗಿದೆ. ಕೆಲವರೆಲ್ಲ ಮದುವೆಯಾಗದೆ ಸಾಧನೆ ಮಾಡುವವರೆಲ್ಲ ಇದ್ದಾರೆ. ನಾವು ಮದುವೆ ಆದ್ಮೇಲೆ ಸಾಧನೆ ಮಾಡಿದ್ ಬಿಟ್ರೆ ಮದುವೆ ಆಗದೆ ಸಾಧನೆ ಮಾಡಲಿಲ್ಲ. ಹೌದಾ? ಹಾ. ಈಗ ಮದುವೆ ಆದದ್ದಿದ್ದರೆ ನಿಮಗೂ ಮಕ್ಕಳಾಗಿದೆ. ಅಂದ್ರೆ ನಿನ್ನ ಲೆಕ್ಕದಲ್ಲಿ ನಾನು ಅನ್ಕೊಂಡ ಎಂತದ ಕಷ್ಟ ಮಾತಾಡ್ತೀರಿ ನೀವು? ನಿಮಗೂ ಮಕ್ಕಳಾಗಿದೆ ಅಂತ ಹೇಳಿದ್ರೆ ಮಕ್ಕಳಾಗುವುದಕ್ಕೆ ದೈವಾನುಗ್ರಹ ಬೇಕು. ಹಾ, ಆ ದೇವತಾನುಗ್ರಹದಿಂದ ನಿಮಗೂ ಮಕ್ಕಳಾಗಿದೆ. ಎಷ್ಟು ಮಕ್ಕಳಿಗೆ? ದೇವತಾನುಗ್ರಹದಿಂದ ಮಕ್ಕಳು ನನಗೆ 11 ಎಷ್ಟು? 11. ಈಗ 11 ಅಂದ್ರೆ ಗೊತ್ತಾಗುತ್ತದೆ, ಇದು ವರೆ ಅಂದ್ರೆ ಎಂತದ್ದು? 11 ಮಕ್ಕಳು ಈಗಾಗಲೇ ಹುಟ್ಟಿ ಬೆಳೆದಿದ್ದಾರೆ. ಈಗ ನನ್ನ ಹೆಂಡತಿ ತುಂಬು ಗರ್ಭಿಣಿ. ಏ ದೇವ್ರೇ! ಹಡಿಯುವುದವರು ನಿಂತಲೆಗೆ ಅಂದ್ರೆ ನಿನಗೆ ಗೊತ್ತಿಲ್ಲ ಅಪ್ಪ, ದೇವರು ಕೊಡುವಾಗ ಎಲ್ಲಿ ಕೊಡ್ತಾನೆ, ಯಾಕೆ ಕೊಡ್ತಾನೆ, ಯಾರಿಂದ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ. ದೇವ್ರು ಕೊಟ್ಟದ್ದು. ದೇವರು ಕೊಟ್ಟದ್ದು. ಇದು ಈಗ ಹೆಣ್ಣು ಎಷ್ಟು ಗಂಟೆ ಎಷ್ಟು? 9 ಹೆಣ್ಣು, 2 ಗಂಡು, ಹಾ. ಇನ್ನೊಂದು ಎಂತ ನಾಳೆ ನಾಳೆ ನೋಡ್ಬೇಕು. ಅದು ಹುಟ್ಟಿದ ಮೇಲೆ ಗೊತ್ತಾಗ್ತದೆ, ಅದ್ರ ಮೊದಲು ಗೊತ್ತಾಗುದಿಲ್ಲ. ಈಗ ಹೆಣ್ಣು ಮಕ್ಕಳಿಗೆಲ್ಲ ಮದುವೆ ಆಯ್ತು. ಅಜಿತ್ ಮನೆಯವರದ್ದೆಲ್ಲ ಇತ್ತು. ಈಗ ಇನ್ನೂ ನಿಮ್ಮ ಮನೆಯ ಬಗ್ಗೆ ಗಮನ ಆಚೆ ಮನೆಯವಂತೆ ಪುರೋಹಿತರು ಹಾಗೆ ಹೌದು. ಊರಿನ ಯೋಗಕ್ಷೇಮವನ್ನೇ ಅವರು ಕಾಪಾಡಿಕೊಳ್ಳುವ ಕೆಲಸ ಕಾರ್ಯಕ್ಕಾಗಿ ಆಚೆ ಈಚೆ ಎಲ್ಲ ತಿರುಗಬೇಕಾಗ್ತದೆ. ಹೌದು ಅಲ್ಲ. ಈಗ ಹೆಣ್ಣು ಮಕ್ಕಳಿಗೆ ಮದುವೆ ಆಗಲಿಲ್ಲ ಇನ್ನು. ಸಣ್ಣವರ ಸಣ್ಣವರಲ್ಲ, ಪ್ರಾಯಕ್ಕೆ ಬಂದು ಕೆಲವು ವರ್ಷ ಆಯ್ತು. ಹೌದಾ? ಹೌದು. ನಾನಿದ್ದೇನೆ, ಹ? ನಾ ಮದುವೆ ಮಾಡಿಸಿಕೊಡ್ತೇನೆ. ಅಂದ್ರೆ ನಿಮಗೆ ಬಡತನವ? ಬಟ್ಟೆ ಬಿಟ್ಟು ಬೇರೆ ಏನಿದೆ? ಹೌದಾ? ಹೌದು. ಸೌಭಾಗ್ಯರಿಗೆ ನನ್ನನ್ನು ಕರ್ಕೊಂಡೋಗಿ ಮುಟ್ಟಿಸಿ ಅಂತಾದ್ರೆ ಕೈ ತುಂಬಾ ದಕ್ಷಿಣ ಕೊಡ್ತೇನೆ, ಕೈ ತುಂಬಾ ಹಣ ಕೊಡ್ತೇನೆ, ಕೈ ತುಂಬಾ ಕೈ ತುಂಬಾ ಹಣ ಕೊಡ್ತೇನೆ. ಹಣ? ಹಣ ನನಗೆ? ನಿಮಗೆ? ನೀನು? ಹೌದು.
ಈಗ ಎಮ್ಮು ಇಲ್ಲ ದಮ್ಮು ಇಲ್ಲ. ಅಂಬೆ ಓ ಹಣ ಕೊಡ್ತೀಯಲ್ಲ, ಹೌದು, ಎಷ್ಟು ಕೊಡ್ತೀಯ? ಮುಷ್ಟಿ ಕಟ್ಟಿಕೊಡು. ಯಪ್ಪ, ಯಾವ ಕಾಲ ಎಲ್ಲ ಹೋಯ್ತು. ಈ ಕಾಲದಲ್ಲಿ ನೀನು ಒಂದು ಮುಟ್ಟಿ ತಗೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆಗಲ್ಲ, ಲೆಕ್ಕ ಮಾಡುವುದಿಲ್ಲ ಅಂತ ಪಾಚಿ ಕೊಡುವ ಅಂತ. ನೀನೇನೋ ಮನಸ್ಸು ಮಾಡಿ ಬಾಕಿ ಕೊಡ್ಬಹುದು. ಹೌದು, ಅದೃಷ್ಟ ಹೀನರಾದ ನಮಗೆ ಹಾ. ಬರೀ ಮುಷ್ಟಿ ಬಂದ್ರೆ ಆಗುಂಟ. ಒಂದು ಲೆಕ್ಕಾಚಾರ ಇಲ್ಲ. 1,00,000 ಮಾಡ್ತೇನೆ. 1,00,000 1,00,000 ಚಿನ್ನದ ಹೊನ್ನು. ಸಾಲ್ವ ನಗರಿಗೆ ಮುಟ್ಟಿಸಿ ಹಾ. ನಿನ್ನನ್ನು ಮದುವೆ ಮಾಡಿಸಿ ಬರುವ ಕೆಲಸ ನನಗೆ